ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸಾಲ ತಗೊಳ್ಳೋದು ಒಂದು ಪ್ಯಾಷನ್ ಆಗೈತಿ. ಹೋಮ್ ಲೋನ್, ಎಜುಕೇಶನ್ ಲೋನ್, ಕಾರ್ ಲೋನ್, ಪರ್ಸನಲ್ ಲೋನ್, ನೀವು ಯಾವುದಕ್ಕೆ ಬೇಕಾದರೂ ಸಾಲ ಕೇಳಿದ್ರು ಅದಕ್ಕೆ ಸಾಲ ಕೊಡ್ತಾರೆ. ಕಂಪ್ನಿಗಳು ಎಷ್ಟು ಸುಲಭವಾಗಿ ಸಾಲ ಕೊಡ್ತಾವ ಅಂದ್ರೆ ನಿಮ್ಗೆ ಇವತ್ತು ಸಾಲ ಬೇಕು ಅಂತ ಅನ್ಕೊಂಡ್ರೆ ಸಂಜೆ ಒಳಗೆ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಬರೀ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ, ಸಾಲ ತೆಗೆದುಕೊಳ್ಳುವಾಗ ಸಿಗುವ ಆ ಸಂತೋಷ ಸಾಲ ವಾಪಸ್ ತೀರಿಸುವಾಗ ಇರುತ್ತಾ? ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜೇಂದ್ರ ಕುಮಾರ್ ಕಲಾಲ್. ಇವತ್ತ ನಾವು ನಮ್ಮ ದೇಶದಾಗ ಹೆಚ್ಚುತ್ತಿರುವ ಸಾಲದ ಬಗ್ಗೆ ಸ್ವಲ್ಪ ಮಾತನಾಡೋಣ. ನಮ್ಮ ಹಿರಿಯರ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ, ಸಾಲ ತೆಗೆದುಕೊಳ್ಳುವಾಗ ಸವಿಜೇನು ತಿಂದಂತೆ, ತೀರಿಸುವಾಗ ಹೆಜ್ಜೆಯನ್ನು ಕಡದಂತೆ. ಒಂದು ಶಾಕಿಂಗ್ ಸಂಶೋಧನೆ ಪ್ರಕಾರ ಏಪ್ರಿಲ್ 2023ರಿಂದ ಫೆಬ್ರವರಿ 2024 ನಡುವೆ, ಅಂದ್ರೆ ಕೇವಲ 11 ತಿಂಗಳಾಗ ನಮ್ಮ ದೇಶದ ಜನರು ಬರೋಬ್ಬರಿ 15 ಲಕ್ಷ ಕೋಟಿ ಸಾಲವನ್ನು ತಗೊಂಡಾರ. ಇದು ಒಂದು ಸಣ್ಣ ರೊಕ್ಕ ಅಲ್ರಿ. ಇದೇ ಸಂಶೋಧನೆ ಇನ್ನೊಂದು ಆಘಾತಕಾರಿ ವಿಷಯವನ್ನು ಹೇಳುತ್ತೆ. ಭಾರತದ 68% ಜನರು ಸಾಲವನ್ನು ತಗೊಳ್ತಾರ, ಆದ್ರೆ ಅದನ್ನು ವಾಪಸ್ ತೀರ್ಸಕ್ಕೆ ಒದ್ದಾಡಕುಂತಾರ. ಇದೇ ಕಾರಣಕ್ಕೆ 2021ರಲ್ಲಿ 6 ಕೋಟಿ ಇದ್ದ ಕ್ರೆಡಿಟ್ ಕಾರ್ಡ್ ಬಳಕೆದಾರರ ಸಂಖ್ಯೆ ಇವತ್ತು 12 ಕೋಟಿಗೆ ಏರೈತಿ. ಅಂದ್ರೆ ಡಬಲ್ ಆಗೈತಿ. ಕೇವಲ ಮಧ್ಯಮ ವರ್ಗದವರು ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಈ ಸಾಲದ ಸುಳಿಯೊಳಗೆ ಸಿಲುಕಿಕೊಂಡ್ರೆ. ಅನಿಲ್ ಅಂಬಾನಿ ಆಗಿರ್ಬೋದು, ವಿಜಯ್ ಮಲ್ಯ ಆಗಿರ್ಬೋದು. ನಿಮ್ಗೆ ಗೊತ್ತಾ, ಒಂದ್ ಕಾಲದಲ್ಲಿ ಬಾಲಿವುಡ್ ಕಿಂಗ್ ಅಮಿತಾಬ್ ಬಚ್ಚನ್ ಕೂಡ ತಮ್ಮ ಕಂಪ್ನಿ ABCL ನಷ್ಟಕ್ಕೆ ಹೋದಾಗ ಸಾಲದ ಸುಳಿಯಲು ಸಿಲ್ಕೊಂಡಿದ್ರು. ಆದ್ರೆ ಇವರೆಲ್ಲ ಹೇಗೋ ಮಾಡಿ ಇದರಿಂದ ಪಾರಾಗ್ತಾರೆ, ಯಾಕಂದ್ರೆ ಅವ್ರ ಹಿಂದೆ ದೊಡ್ಡ ಬ್ಯಾಕಪ್ ಇರುತ್ತೆ. ಆದ್ರೆ ನೀವು ಮತ್ತು ನಾನು, ನಮ್ಮ ಪರಿಸ್ಥಿತಿ ಏನು? ಮಧ್ಯಮ ವರ್ಗದ ಜನರಿಗೆ ತಮ್ಮ ಆದಾಯವು ದಿನನಿತ್ಯ ಖರ್ಚಿಗೆ ಸಾಲೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಾಲದ EMI ಕಟ್ಟೋದು ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಸಾಲ ತಗೊಳ್ಳೋ ಮೊದಲು 1000 ಸಲ ಯೋಚಿಸ್ಬೇಕು. ನಿಮ್ಮ ಆದಾಯ ಎಷ್ಟು ಮತ್ತು ಅದನ್ನು ಹೇಗೆ ತೀರಿಸ್ಬೇಕು ಅಂತ ಅಂದಾಜು ಮಾಡ್ಕೊಂಡಿರ್ಬೇಕು. ಬರೀ ಪ್ಯಾಷನ್ ಮಾಡಕ್ಕೆ ಬೇರೆಯವ್ರನ್ನ ನೋಡಿ ಸಾಲ ಮಾಡಬೇಡ್ರಿ. ಯಾಕಂದ್ರೆ ಸಾಲಕ್ಕಿಂತ ಶ್ರಮ ಮೇಲು. ಕಷ್ಟಪಟ್ಟು ದುಡಿದು ಬದುಕೋದು ಒಳ್ಳೆಯದು, ಸಾಲ ಮಾಡಿ ಸಾಯೋದು ಸರಿಯಲ್ಲ. ಈ ಸಾಲ ಸುಳಿಯೊಳಗೆ ಸಿಲುಕಿ ಒದ್ದಾಡೋದಕ್ಕಿಂತ ನಿಮ್ಮ ಹಣಕಾಸಿನ ಮ್ಯಾಗ ನಿಯಂತ್ರಣ ಇಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಪ್ರಮುಖ ಸಂದೇಶವನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಹಂಚಿಕೊಳ್ಳಿ. ಜೈ ಹಿಂದ್.